ಇಬ್ರು ಹಾಸ್ಟೆಲ್ ಹುಡುಗರು ಸೇರ್ಕೊಂಡು ನಮ್ಮ ಇಂಡಿಯಾದಲ್ಲಿ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿದ್ರು ಅಂತ ಹೇಳಿದ್ರೆ ನಂಬ್ತೀರಾ? 2015 ಸಂಜೀವ್ ಅವರು ಟೋಕಿಯೋದಲ್ಲಿ ಸೋನಿ ಕಂಪನಿಲಿ ವರ್ಕ್ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದ ಅವರ ಫ್ರೆಂಡ್ ವಿದಿತ್ ಆತ್ರೇಯ ಅವ್ರಿಗೆ ಫೋನ್ ಮಾಡ್ತಾರೆ. ಬ್ರೋ, ನಾನು ಇಂಡಿಯಾಗೆ ವಾಪಸ್ ಬರಬೇಕು ಅಂತ ಇದ್ದೀನಿ, ನಿಮ್ಮ ಕಂಪನಿಗೆ ರೆಫರ್ ಮಾಡು ಅಂತ ಕೇಳ್ತಾರೆ. ಅವಾಗ ಇವ್ರಿಗೊಂದು ಕ್ರೇಜಿ ಐಡಿಯಾ ಹುಟ್ಟುತ್ತೆ. ಜಾಬ್ ಯಾಕೆ, ನಾವೇ ಒಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಇ ಕಾಮರ್ಸ್ ಮಾರ್ಕೆಟ್ ನ ನೋಡಿದ್ರೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಎರಡೂ ಕೂಡ ಬರೀ ಮೆಟ್ರೋ ಸಿಟೀಸ್ ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅಂಡ್ ಸೆಲ್ಲರ್ಸ್ ಹತ್ರ ಅಪ್ ಟು 25% ಕಮಿಷನ್ಸ್ ನ ಚಾರ್ಜ್ ಮಾಡ್ತಾ ಇರ್ತಾರೆ. ಇದರಿಂದ ಸ್ಮಾಲ್ ಸೆಲ್ಲರ್ಸ್ ಗೆ ಪ್ರಾಫಿಟ್ ಆಲ್ಮೋಸ್ಟ್ ಝೀರೋ ಅಂತಾನೆ ಅನ್ಕೊಳ್ಳಿ. ಇವರು ಟೈರ್ 2 ಮತ್ತೆ ಟೈರ್ 3 ಸಿಟೀಸ್ ನ ಆಲ್ಮೋಸ್ಟ್ ಇಗ್ನೋರ್ ಮಾಡಿರ್ತಾರೆ. ಇಲ್ಲಿ ಈ ಇಬ್ರು ಫ್ರೆಂಡ್ಸ್ ಒಂದು ಸೀರಿಯಸ್ ಗ್ಯಾಪ್ ನ ಅಬ್ಸರ್ವ್ ಮಾಡ್ತಾರೆ. ಅವಾಗ ಇವರು ನಮಗೆ ಬಿಗ್ ಸಿಟೀಸ್ ಬೇಕಾಗಿಲ್ಲ, ನಾವು ಸ್ಮಾಲ್ ಸಿಟೀಸ್ ನ ಟಾರ್ಗೆಟ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಹಿಂಗ್ ಹುಟ್ಟಿದ್ದೆ ಮೀಶೋ. ಅಂಡ್ ಬಿಗ್ಗೆಸ್ಟ್ ಟ್ವಿಸ್ಟ್ ಏನು ಅಂತ ಅಂದ್ರೆ ಇವರು ಸೆಲ್ಲರ್ಸ್ ಗೆ ಝೀರೋ ಕಮಿಷನ್ಸ್ ನ ಆಫರ್ ಮಾಡ್ತಾರೆ. ಈ ಝೀರೋ ಕಮಿಷನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರಿಗೊಂದು ಅಡ್ವಾಂಟೇಜ್ ಆಗುತ್ತೆ. ಈ ಝೀರೋ ಕಮಿಷನ್ ಇದ್ದಿದ್ ರೀಸನ್ ಇಂದ ಸೆಲ್ಲರ್ಸ್ ಪ್ರಾಡಕ್ಟ್ಸ್ ನ ಕಡಿಮೆ ಪ್ರೈಸ್ ಗೆ ಲಿಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ರ ರಿಸಲ್ಟ್ ಇಂದ ಮೀಶೋದಲ್ಲಿ ಪ್ರಾಡಕ್ಟ್ ತುಂಬಾ ಚೀಪ್ ಆಗಿ ಸಿಗುತ್ತೆ. ಅಂಡ್ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಮೀಶೋ ಜೊತೆ ಪ್ರೈಸ್ ಅಲ್ಲಿ ಕಾಂಪೀಟ್ ಮಾಡೋದಕ್ಕೆ ಯೋಚನೆ ಮಾಡೋದಕ್ಕಾಗಲ್ಲ. ಸಡನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಫೋರ್ಡಬಲ್ ಪ್ರಾಡಕ್ಟ್ಸ್ ಅಂತ ಮೀಶೋ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಕ್ವಶನ್ ಏನು ಅಂತ ಅಂದ್ರೆ ಇವರು ಕಮಿಷನ್ ನ ಝೀರೋ ಇಟ್ರೆ ಇವ್ರಿಗೆ ರೆವಿನ್ಯೂ ಎಲ್ಲಿಂದ ಬರುತ್ತೆ ಅಂತ ಎಲ್ಲ ಯೋಚನೆ ಮಾಡಬೇಕಾದ್ರೆ ಇವರೊಂದು ಗೇಮ್ ಚೇಂಜಿಂಗ್ ಮೂವ್ನ ಮಾಡ್ತಾರೆ. ಇವರು ಸೆಲ್ಲರ್ಸ್ ಮುಂದೆ ಒಂದು ಆಫರ್ ನ ಇಡ್ತಾರೆ. ಇಫ್ ನೀವೇನಾದ್ರೂ ಈ ಚಿಕ್ಕ ಅಮೌಂಟ್ ನ ಪೇ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ನ ನಾವು ಟಾಪ್ ಅಲ್ಲಿ ತೋರಿಸ್ತೀವಿ ಅಂತ. ಇದ್ರ ರಿಸಲ್ಟ್ ಇಂದ ಸ್ಲೋ ಆಗಿ ಮೀಶೋ ಅವರ ಮಾರ್ಕೆಟ್ ಶೇರ್ ನ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ. ಇದನ್ನ ನೋಡಿ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಫುಲ್ ಶಾಕ್ ಆಗ್ಬಿಡ್ತಾರೆ. ತಿಳ್ಕೊಳ್ಳಿ, ಇಫ್ ನೀವೇನಾದ್ರೂ ಬಿಸ್ನೆಸ್ ಅಲ್ಲಿ ವಿನ್ ಆಗ್ಬೇಕು ಅಂತ ಇದ್ರೆ ನೀವು ಬಿಗ್ ಜೈಂಟ್ಸ್ ಜೊತೆ ಫೈಟ್ ಮಾಡ್ಲೇಬೇಕು. ಬಟ್ ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ. ಇದು ಸ್ಟಾರ್ಟ್ಅಪ್ ದಟ್ ಮೇಡ್ ಲೈಫ್ ಈಸಿ ಎಪಿಸೋಡ್ 4. ನೆಕ್ಸ್ಟ್ ಯಾವ ಸ್ಟಾರ್ಟ್ಅಪ್ ಸ್ಟೋರಿ ಬೇಕು ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಸ್ಟಾರ್ಟ್ಅಪ್ ಲಾಜಿಕ್ಸ್ ನೋಡ್ಬೇಕು ಅಂತ ಇದ್ರೆ ಮಾರ್ಕೆ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್ ಆಫ್.